8ನೇ ತರಗತಿಯ AT ಪಾಠ ಪುಸ್ತಕದ 5ನೇ ಘಟಕವಾದಂತಹ ಪ್ರೇರಕ ಶಕ್ತಿಗಳು ಅನ್ನುವುದರಲ್ಲಿ 3ನೇ ಪಾಠ ಏಕಲವ್ಯನ ಸಾಧನೆ ಅನ್ನುವುದನ್ನು ನೋಡುವ. ಏಕಲವ್ಯನ ಸಾಧನೆ. ಒಬ್ಬ ವಿದ್ಯಾರ್ಥಿಗೆ ಆತನ ಗುರಿಯನ್ನು ತಲುಪುವುದಕ್ಕೋಸ್ಕರವಾಗಿ ಶ್ರದ್ಧೆ, ಆಸಕ್ತಿ ಮತ್ತು ಉತ್ಸಾಹ ಇವು 3 ಅಗತ್ಯವಾಗಿದೆ. ಈ 3 ಘಟಕ ಅಥವಾ ಈ 3 ವಿಷಯಗಳು ಒಬ್ಬ ವಿದ್ಯಾರ್ಥಿಯಲ್ಲಿ ಇದೆ ಅಂತಾದರೆ ಖಂಡಿತವಾಗಿಯೂ ಆತ ತನ್ನ ಗುರಿಯನ್ನು ತಲುಪುತ್ತಾನೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಏಕಲವ್ಯನ ಸಾಧನೆ. ಈ ಏಕಲವ್ಯನ ಸಾಧನೆ ಅನ್ನುವಂಥದ್ದೊಂದು ಯಕ್ಷಗಾನ ಪ್ರಸಂಗವಾಗಿದೆ, ಯಕ್ಷಗಾನ ಪ್ರಸಂಗ ಸಾಹಿತ್ಯವಾಗಿದೆ. ಯಕ್ಷಗಾನ ಅನ್ನುವಂಥದ್ದು ಕಾಸರಗೋಡು ಅಥವಾ ಕರ್ನಾಟಕದ ಒಂದು ಜನಪದ ಕಲೆಯಾಗಿದೆ. ಇದನ್ನು ಗಂಡು ಮೆಟ್ಟಿನ ಕಲೆ ಎಂಬುದಾಗಿ ಹೇಳ್ತಾರೆ. 2 ವಿಧದಲ್ಲಿದೆ, ಒಂದು ತೆಂಕುತಿಟ್ಟು ಮತ್ತೊಂದು ಬಡಗುತಿಟ್ಟು ಎಂಬುದಾಗಿ. ಈ 2 ಕೂಡ ವೇಷಭೂಷಣಗಳಲ್ಲಿ, ಹಾಡುಗಾರಿಕೆಯಲ್ಲಿ, ನೃತ್ಯದಲ್ಲಿ ವಿಭಿನ್ನತೆಯನ್ನು ಹೊಂದಿದರೂ ಸಹ ಪ್ರಖ್ಯಾತಿಯನ್ನು ಹೊಂದಿದೆ. ಇವತ್ತಿಗೂ ಕೂಡ ಕನ್ನಡ ಭಾಷೆಯನ್ನು, ಪೌರಾಣಿಕ ಕಥೆಗಳನ್ನು ಸಾಮಾನ್ಯ ಜನರಿಗೆ ತಿಳಿಸುವುದರ ಮೂಲಕವಾಗಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಇದು ಯಕ್ಷಗಾನ ಪ್ರಸಂಗ ಸಾಹಿತ್ಯ. ಪಾಠದ ಕಡೆಗೆ ಗಮನ ಕೊಡುವ. ಪಾಠ ಏಕಲವ್ಯನ ಸಾಧನೆ. ಕಥಾ ಸಂದರ್ಭವನ್ನೊಮ್ಮೆ ನೋಡುವ. ದ್ರೋಣಾಚಾರ್ಯರು ಧನುರ್ವಿದ್ಯಾ ಪಾರಂಗತರು. ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆಯನ್ನು ಕರಗತ ಮಾಡಿಕೊಂಡವರು. ಆದುದರಿಂದ ಭೀಷ್ಮಾಚಾರ್ಯರು ಅವರನ್ನು ಕೌರವರಿಗೂ ಪಾಂಡವರಿಗೂ ಬಿಲ್ಲು ವಿದ್ಯೆಯನ್ನು ಕಲಿಸುವ ಗುರುಗಳಾಗಿ ನೇಮಿಸುತ್ತಾರೆ. ಹಸ್ತಿನಾವತಿಯ ಹಿರಿಯ ವ್ಯಕ್ತಿಯಾದಂತಹ ಭೀಷ್ಮಾಚಾರ್ಯರು ಅಂದರೆ ಕೌರವ ಮತ್ತು ಪಾಂಡವರ ಅಜ್ಜ ಆದಂತಹ ಭೀಷ್ಮಾಚಾರ್ಯರು ಕೌರವ ಮತ್ತು ಪಾಂಡವರಿಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡುವುದಕ್ಕಾಗಿ ಗುರುಗಳಾಗಿ ದ್ರೋಣಾಚಾರ್ಯರನ್ನು ಆಯ್ಕೆ ಮಾಡುತ್ತಾರೆ ಅಥವಾ ನೇಮಿಸುತ್ತಾರೆ. 100 ಮಂದಿ ಕೌರವರು, 5 ಮಂದಿ ಪಾಂಡವರು, ಒಟ್ಟು 105 ಮಂದಿ ರಾಜಕುಮಾರರಿಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಾಗಿ ದ್ರೋಣಾಚಾರ್ಯರು ನೇಮಿಸಲ್ಪಡ್ತಾರೆ. ಏಕಲವ್ಯನು ಹಿರಣ್ಯಧನು ಎಂಬ ಬೇಡನ ಮಗ. ಏಕಲವ್ಯ ಹಿರಣ್ಯಧನು ಅನ್ನುವಂತಹ ಕಾಡಿನಲ್ಲಿರುವ ಬೇಟೆಗಾರನ ಮಗ. ಬಾಲ್ಯದಲ್ಲಿಯೇ ಅವನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಯುವ ಮಹದಾಸೆ. ಸಣ್ಣದಿರುವಾಗಲೇ ಅವನಿಗೆ ತಾನೊಬ್ಬ ಒಳ್ಳೆಯ ಬಿಲ್ಲುಗಾರನಾಗಬೇಕು, ಬಿಲ್ವಿದ್ಯೆಯನ್ನು ಕಲಿತವನಾಗಿರಬೇಕು ಎನ್ನುವಂತಹ ಮಹತ್ತರವಾದಂತಹ ಆಸೆ ಇತ್ತು. ಧನುರ್ವಿದ್ಯೆಯನ್ನು ಕಲಿಸುವ ಗುರುಗಳ ಕುರಿತಾಗಿ ತಂದೆಯೊಡನೆ ವಿಚಾರಿಸುತ್ತಾನೆ. ತನ್ನ ಅಪ್ಪನಾದಂತಹ ಈ ಹಿರಣ್ಯಧನುವಿನಲ್ಲಿ ಯಾರು ಬಿಲ್ಲು ವಿದ್ಯೆಯನ್ನು ಹೇಳಿಕೊಡುವಂತಹ ಶ್ರೇಷ್ಠ ಗುರುಗಳು ಇದ್ದಾರೆ ಎಂಬುದಾಗಿ ಕೇಳ್ತಾನೆ. ಆಗ ಅಪ್ಪ ದ್ರೋಣಾಚಾರ್ಯರ ವಿಚಾರವನ್ನು ತಿಳಿಸುತ್ತಾನೆ. ವಿಚಾರವನ್ನು ತಿಳಿದು ಅವರನ್ನು ಹುಡುಕುತ್ತಾ ಕಾಡಿನಿಂದ ನಾಡಿಗೆ ಬರುತ್ತಾನೆ. ಕಾಡಿನಿಂದ ಏಕಲವ್ಯ ಪುಟ್ಟ ಬಾಲಕ ಊರಿನತ್ತ ಬರುತ್ತಾನೆ. ರಾಗ ಆಭೇರಿ ಆದಿತಾಳ. ಕಾಣದ ಹಾದಿಯಲ್ಲಿ ಬಂದೆನು ಮಹಿಮನ ಅರಸುತ ಇಲ್ಲಿ, ದ್ರೋಣನೆಂಬವ ಹಸ್ತಿನಾ ನಗರಿಯ ರಾಜಸೂನುಗಳಿಗೆ ವಿದ್ಯಾದಾನ ಮಾಡುವನಂತೆ. ಕಾಣದ ಹಾದಿಯಲ್ಲಿ, ದಾರಿ ಕಾಣದೇ ಇದ್ದರೂ ಅದನ್ನು ಹುಡುಕುತ್ತಾ ದಾರಿ ಮಾಡುತ್ತಾ ಎಲ್ಲಿ ಎಂಬುದಾಗಿ ಅರಸುತ್ತಾ ಬಂದೆನು ಮಹಿಮನ ಅರಸುತ್ತ ಶ್ರೇಷ್ಠವಾದ ವ್ಯಕ್ತಿಯಾದಂತಹ ದ್ರೋಣಾಚಾರ್ಯರನ್ನು ಹುಡುಕುತ್ತಾ ಬಂದಿದ್ದೇನೆ. ಹಸ್ತಿನಾ ನಗರದ ಹಸ್ತಿನಾವತಿಯ ರಾಜಸೂನು ಅಂತ ಹೇಳಿದರೆ ರಾಜಕುಮಾರರು ಎಂಬುದಾಗಿ ಅರ್ಥ. ವಿದ್ಯಾದಾನ ಮಾಡುವನಂತೆ, ವಿದ್ಯೆಯನ್ನು ಕಲಿಸಿಕೊಡುತ್ತಾ ಇದ್ದಾರಂತೆ. ಇದರ ಅರ್ಥವನ್ನು ವಿವರಣೆಯನ್ನು ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಏಕಲವ್ಯನ ಮಾತಿನಲ್ಲಿ ಪರಮ ಗುರುಗಳಾದ ದ್ರೋಣಾಚಾರ್ಯರಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿಯುವ ನಿರ್ಧಾರವನ್ನು ಮಾಡಿದ್ದೇನೆ. ಏಕಲವ್ಯ ಹೇಳ್ತಾನೆ, ಪರಮ ಗುರುಗಳಾದಂತಹ ಶ್ರೇಷ್ಠ ವ್ಯಕ್ತಿಯಾದಂತಹ ಗುರುವಾದಂತಹ ದ್ರೋಣಾಚಾರ್ಯರಲ್ಲಿ ಬಿಲ್ಲು ವಿದ್ಯೆಯನ್ನು, ಬಿಲ್ಗಾರಿಕೆಯನ್ನು ಕಲಿಯುವ ದೃಢ ನಿರ್ಧಾರವನ್ನು, ನಿಶ್ಚಯವನ್ನು ಮಾಡಿದ್ದೇನೆ. ನನ್ನಲ್ಲಿ ಒಬ್ಬ ವಿದ್ಯಾರ್ಥಿಯಲ್ಲಿರಬೇಕಾದ ಶ್ರದ್ಧೆ. ಏಕಲವ್ಯ ತನ್ನನ್ನೇ ಹೇಳಿಕೊಳ್ತಾನೆ, ನನ್ನಲ್ಲಿ ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವೆಲ್ಲ ಗುಣಗಳು ಬೇಕು? ಉತ್ತಮ ಗುಣಗಳು, ಶ್ರದ್ಧೆ, ಆಸಕ್ತಿ, ಉತ್ಸಾಹ
ಕಲಿಯುವುದಕ್ಕೆ ಬೇಕಾದಂತಹ ಶ್ರದ್ಧೆ ಇದೆ, ಅದೇ ರೀತಿ ವಿಷಯದ ಬಗ್ಗೆ ಆಸಕ್ತಿ ಇದೆ, ಕಲಿಬೇಕು ಅನ್ನೋಂಥ ಉತ್ಸಾಹ ಇದೆ, ಯಾವತ್ತೂ ಭತ್ತದ ಉತ್ಸಾಹ ಇವೆಲ್ಲವೂ ಇದೆ. ಕಾಡಿನ ಕಾಣದ ಹಾದಿಯಲ್ಲಿ, ಕಾಣದೇ ಇರುವಂತಹ ದಾರಿ ಗೊತ್ತಿಲ್ಲದಿದ್ದರೂ ಅದನ್ನು ಹುಡುಕುತ್ತಾ ಮಹತ್ತರವಾದ ವ್ಯಕ್ತಿತ್ವ ಇರುವಂತಹ, ಶ್ರೇಷ್ಠವಾದ ವ್ಯಕ್ತಿತ್ವ ಇರುವಂತಹ ಗುರುಗಳನ್ನು, ದ್ರೋಣಾಚಾರ್ಯರನ್ನು ಹುಡುಕುತ್ತಾ ಬಂದಿದ್ದೇನೆ. ದ್ರೋಣಾಚಾರ್ಯರು ರಾಜಕುಮಾರರಾದ ಕೌರವ ಪಾಂಡವರಿಗೆ, ರಾಜರ ಮಕ್ಕಳಾದಂತಹ ಕ್ಷತ್ರಿಯ ಪುತ್ರರಾದಂತಹ 100 ಮಂದಿ ಕೌರವರಿಗೂ 5 ಮಂದಿ ಪಾಂಡವರು, ಒಟ್ಟು 105 ವಿದ್ಯಾರ್ಥಿಗಳಿಗೆ, ರಾಜಕುಮಾರರಿಗೆ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿಸುತ್ತಿದ್ದಾರಂತೆ. ಧನುರ್ವಿದ್ಯೆ, ಬಿಲ್ವಿದ್ಯೆಯನ್ನು ಕಲಿಸಿಕೊಡುತ್ತಾ ಇದ್ದಾರಂತೆ. ಅವರನ್ನು ಕಾಣುವ ತವಕದಿಂದ ಬಂದಿದ್ದೇನೆ, ಅವರನ್ನು ನೋಡುವ ಆತುರತೆಯಿಂದ ಬಂದಿದ್ದೇನೆ. ಅದೋ ಅವರೇ ಅಲ್ಲವೇ ದ್ರೋಣಾಚಾರ್ಯರು? ಏಕಲವ್ಯನಿಗೆ ದ್ರೋಣಾಚಾರ್ಯರನ್ನು ದೂರದಲ್ಲಿ ಕಾಣ್ತದೆ. ಹಾಗಾಗಿ ಅವನು ಹೇಳ್ತಾನೆ, ಅದೋ ಅವರೇ ಅಲ್ಲವೇ ದ್ರೋಣಾಚಾರ್ಯರು? ಅವರ ಪಾದಗಳಿಗೆ ಮಣಿಯುತ್ತೇನೆ, ಅವರ ಪಾದಗಳಿಗೆ ವಂದಿಸುತ್ತೇನೆ ಎಂಬುದಾಗಿ ಏಕಲವ್ಯ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗ್ತಾನೆ. ನೆಕ್ಸ್ಟ್ ರಾಗ ಕೇದಾರಗೌಳ ಅಷ್ಟತಾಳ ಎಂಬುದಾಗಿ. ಮಣಿದು ಹಿರಣ್ಯಧನ್ವನ ಪುತ್ರ ಏಕಲವ್ಯನು ವಿದ್ಯಾರ್ಥಿ ಎನ್ನಲು ಮನದಿ ತರ್ಕಿಸುತ್ತ ದ್ರೋಣನು ಬೇಡ ಬೇಡ ಹೋಗೆನಲೆಂದ ಏಕಲವ್ಯ. ಮಣಿದು ಹಿರಣ್ಯಧನು, ಮಣಿದು ವಂದಿಸಿ ನಮಸ್ಕರಿಸಿ, ಹಿರಣ್ಯಧನ್ವನ ಪುತ್ರ, ಹಿರಣ್ಯಧನುವಿನ ಮಗ, ಪುತ್ರ ಅಂತ ಹೇಳಿದ್ರೆ ಮಗ ಎಂಬುದಾಗಿ ಅರ್ಥ. ವಿದ್ಯಾರ್ಥಿ ಎನ್ನಲು, ನಾನು ವಿದ್ಯಾರ್ಥಿ, ವಿದ್ಯೆಯನ್ನು ಬಯಸಿ ಬಂದವನು ವಿದ್ಯಾರ್ಥಿ ಎನ್ನಲು ಮನದಿ ತರ್ಕಿಸುತ್ತ, ನಮ್ಮ ದ್ರೋಣಾಚಾರ್ಯ ಮನಸ್ಸಿನಲ್ಲಿ ಚರ್ಚಿಸ್ತಾನೆ ತನ್ನ ಮನಸ್ಸಿನಲ್ಲಿ. ಬೇಡ ಬೇಡ ಹೋಗೆನಲು, ಬೇಡ ಬೇಡ ಎಂಬುದಾಗಿ ಹೇಳ್ತಾನೆ. ನೋಡಿ ವಿವರಣೆಯನ್ನು ಏಕಲವ್ಯ. ಆಚಾರ್ಯ ದ್ರೋಣರೇ, ನಾನು ಹಿರಣ್ಯಧನು ಎನ್ನುವ ಸಚ್ಚಾರಿತ್ರ್ಯವುಳ್ಳ ವ್ಯಕ್ತಿಯ ಮಗ ಅಲ್ವಾ, ಹಿರಿಯ ವ್ಯಕ್ತಿ, ಗುರುಗಳು, ಹಾಗಾಗಿ ತಗ್ಗಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಏಕಲವ್ಯ, ಕಾಡಿನ ಬೇಡನ ಮಗ. ಹಾಗಾಗಿ ಹೇಳ್ತಾನೆ ನೋಡಿ, ನಾನು ಹಿರಣ್ಯಧನು ಎನ್ನುವ ಸಚ್ಚಾರಿತ್ರ್ಯವುಳ್ಳ ವ್ಯಕ್ತಿಯ ಮಗ, ಉತ್ತಮ ನಡತೆಯುಳ್ಳ, ಉತ್ತಮ ಆಚಾರಗಳನ್ನು ಹೊಂದಿರುವಂತಹ ವ್ಯಕ್ತಿಯ ಮಗ. ಬಿಲ್ಲು ವಿದ್ಯೆಯನ್ನು ಕಲಿಯಬೇಕೆಂಬುದು ನನ್ನ ಮಹತ್ವಾಕಾಂಕ್ಷೆ. ಬಿಲ್ಲು ವಿದ್ಯೆಯನ್ನು ಬೇಕೆಂಬುದು ನನ್ನ ಆಸೆ. ಬಿಲ್ಗಾರಿಕೆಯನ್ನು ಕಲಿಯಬೇಕು ಅಂತ ಪುಟ್ಟ ಬಾಲಕನಾದಂತಹ ನನ್ನ ದೊಡ್ಡ ಆಸೆ. ಅದು ಕೈಗೂಡಬೇಕಾದರೆ ನಿಮ್ಮ ಶಿಷ್ಯನಾಗುವುದೇ ಸರಿ. ನಾನೊಬ್ಬ ಒಳ್ಳೆಯ ಬಿಲ್ಗಾರನಾಗಬೇಕಿದ್ದರೆ ನೀವೇ ನನ್ನ ಗುರುಗಳಾಗಬೇಕು, ಅಥವಾ ನಾನು ನಿಮ್ಮ ಶಿಷ್ಯನಾದರೆ ಮಾತ್ರ ಏನಾಗಲಿಕ್ಕೆ ಸಾಧ್ಯ, ಒಳ್ಳೆಯ ಬಿಲ್ಗಾರನಾಗುವುದಕ್ಕೆ ಸಾಧ್ಯ ಎಂದು ತಿಳಿದು ಇದೋ ತಮ್ಮ ಪಾದಗಳಿಗೆ ಕೊಡಮಟ್ಟಿದ್ದೇನೆ, ಇದೋ ನಿಮ್ಮ ಪಾದಗಳಿಗೆ ನಮಸ್ಕರಿಸಿದ್ದೇನೆ, ವಂದಿಸಿದ್ದೇನೆ, ಕಾಲಿಗೆ ಬಿದ್ದಿದ್ದೇನೆ. ಶಿಷ್ಯನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಗುರುವರ್ಯ. ನನ್ನನ್ನೇನು ಮಾಡಬೇಕು? ಶಿಷ್ಯನಾಗಿ ಸ್ವೀಕರಿಸಬೇಕು. ದ್ರೋಣಾಚಾರ್ಯ, ಆಗದು, ನೀನು ಯಾರು, ನಿನ್ನ ಕುಲಗೋತ್ರಗಳೇನು ಎಂಬುದು ಯಾವುದು ನಮಗೆ ತಿಳಿಯದು. ಆಗದು ಅಲ್ವಾ, ಕಾಡಿನಿಂದ ಬಂದಂತಹ ಒಬ್ಬ ವ್ಯಕ್ತಿ ಅಥವಾ ಬಾಲಕ. ಹಾಗಾಗಿ ದ್ರೋಣಾಚಾರ್ಯ ದೊಡ್ಡ ವ್ಯಕ್ತಿಗಳಿಗೆ ಅಥವಾ ಕ್ಷತ್ರಿಯ ಪುತ್ರರಿಗೆ ಹೇಳಿಕೊಡುವ ವಿದ್ಯೆಯನ್ನು ಹೇಳಿಕೊಡುವಂತಹ ವ್ಯಕ್ತಿ. ಹಾಗಾಗಿ ದ್ರೋಣಾಚಾರ್ಯ ಹೇಳ್ತಾನೆ, ಆಗದು, ಸಾಧ್ಯ ಇಲ್ಲ. ನೀನು ಯಾರು, ನಿನ್ನ ಕುಲಗೋತ್ರಗಳೇನು, ನೀನು ಯಾರೋ, ನಿನ್ನ ಕುಲ ಅಲ್ವಾ, ಜಾತಿ ಯಾವುದು ಎಂಬುದಾಗಿ ಅಲ್ವಾ, ಕಾಡಿನಲ್ಲಿರುವ ವ್ಯಕ್ತಿ ಎಂಬುದು ಯಾವುದು ನಮಗೆ ತಿಳಿಯದು. ಆದುದರಿಂದ ಇಂತಹ ಕೋರಿಕೆಯನ್ನು ನನ್ನ ಮುಂದಿಡಬೇಡ, ಇಂತಹ ಒಂದು ರಿಕ್ವೆಸ್ಟ್ ಅಥವಾ ವಿನಂತಿಯನ್ನು, ನನ್ನನ್ನು ಶಿಷ್ಯನನ್ನಾಗಿಸು ಅನ್ನುವಂತಹ ಆ ಒಂದು ಆಸೆಯನ್ನು ಅಥವಾ ಆ ಒಂದು ಕೋರಿಕೆಯನ್ನು ನನ್ನಲ್ಲಿ ಹೇಳಬೇಡ ಎಂಬುದಾಗಿ ದ್ರೋಣಾಚಾರ್ಯರು ತಿರಸ್ಕರಿಸ್ತಾರೆ. ಅದಕ್ಕೆ ಉತ್ತರ ಕೊಡ್ತಾನೆ ನಮ್ಮ ಏಕಲವ್ಯ. ಅಡವಿಯೊಳಗೆ ನಮ್ಮ ಗುಡಿ ಸಂಸಾರಗಳು. ಅಡವಿಯೊಳಗೆ, ಅಡವಿ ಕಾಡು ಅಲ್ವಾ, ವನದಲ್ಲಿ ನಮ್ಮ ಸಂಸಾರ. ಗುಡಿ ಇದೆ ಅಥವಾ ಸಣ್ಣ ಮನೆ ಇದೆ. ಗುಡಿ ಸಂಸಾರಗಳು ಒಡಗೂಡಿ ಬೇಟೆ ಜೀವನ ವೃತ್ತಿ. ಒಟ್ಟು ಸೇರಿ ಬೇಟೆ ಜೀವನ ವೃತ್ತಿ, ಬೇಟೆಯಾಡುತ್ತೇವೆ, ಅದು ನಮ್ಮ ಜೀವನದ ವೃತ್ತಿ. ಕೂಳು ಮೃಡ ಭಕ್ತರಹುದು. ಭಕ್ತರು, ಮೃಡ ಅಂತ ಹೇಳಿದ್ರೆ ಶಿವ ಎಂಬುದಾಗಿ ಅರ್ಥ. ಶಿವನ ಭಕ್ತರು ಅಹುದು, ಶಿವನ ಭಕ್ತರು ಹೌದು. ಶಿಷ್ಟರು ಮರ್ತ್ಯಾಶನರು,
ಬಿಡೆನು ಸೇವೆಯ ವಿದ್ಯಾರ್ಜನೆಗಿನ್ನಾರಿಹರು. ಬಿಡೆನು ಸೇವೆಯ, ನಿನ್ನ ಸೇವೆಯನ್ನು ಮಾಡಿಕೊಂಡಿರ್ತೇನೆ. ಆಗಿರುವಾಗ ವಿದ್ಯಾರ್ಜನೆಗೆ, ವಿದ್ಯೆಯನ್ನು ಕಲಿಸುವುದಕ್ಕೋಸ್ಕರವಾಗಿ ನನ್ನನ್ನು ಸ್ವೀಕರಿಸು ಎಂಬುದಾಗಿ ಹೇಳ್ತೇನೆ. ನೋಡುವ ಗುರುವರ್ಯ, ನಾವು ಇಲ್ಲಿಯೇ ಸಮೀಪದ ಅರಣ್ಯವಾಸಿಗಳು, ಕಾಡಿನಲ್ಲಿರುವವರು, ಕೂಲಿಗಾಗಿ ಬೇಟೆಯ ವೃತ್ತಿಯನ್ನು ಆಯ್ದುಕೊಂಡವರಿದ್ದೇವೆ. ಜೀವಿಸುವುದಕ್ಕೋಸ್ಕರವಾಗಿ ಯಾವ ಬೇಟೆಯನ್ನು ಆಡ್ತಾ ಇದ್ದೇವೆ ಅಥವಾ ಮೃಗಗಳನ್ನು ಹನನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಹಾಗಂತ ಸಾಮಾನ್ಯ ಮಾನವರಂತೆ ಆಹಾರವನ್ನೇ ಸ್ವೀಕರಿಸುವವರಿದ್ದೇವೆ. ಹಾಗೆಂದು ಬರೀ ಕೇವಲ ಬೇಟೆಯ ವೃತ್ತಿಯ ಮಾತ್ರ ಅಲ್ಲ, ಅಥವಾ ಮೃಗಗಳನ್ನು ತಿನ್ನುವಂಥದ್ದು ಮಾತ್ರ ಅಲ್ಲ, ಬದಲಾಗಿ ಸಾಮಾನ್ಯ ಜನರು ಹೇಗೆ ಬದುಕ್ತಾರೋ ಅದೇ ರೀತಿ ಆಹಾರವನ್ನು ಸ್ವೀಕರಿಸುತ್ತೇವೆ. ಆ ಪರಮಶಿವನ ಪರಮ ಭಕ್ತರು ಅಥವಾ ಶಿವದೇವರನ್ನು ಧ್ಯಾನಿಸುವವರು, ಪ್ರಾರ್ಥಿಸುವವರು ನಾವು. ಮತ್ತು ಆ ಪರಮಶಿವನ ಭಕ್ತನಾದಂತಹ ಹಿರಣ್ಯಧನುವಿನ ಮಗ, ಭಕ್ತರ ಗರ್ಭದಿಂದ ಮೂಡಿ ಬಂದವನಂದರೆ ಶಿವದೇವರನ್ನು ಆರಾಧಿಸುವಂತಹ ತಂದೆ ತಾಯಿ ನನ್ನವರು. ಹಾಗಾಗಿ ಅವರ ಮಗನಾಗಿ ಜನಿಸಿದ್ದೇನೆ. ತಮ್ಮ ಪಾದ ಸೇವೆಯನ್ನು ಸದಾ ಮಾಡುತ್ತೇನೆ. ನಿಮ್ಮ ಪಾದ ಸೇವೆಯನ್ನು, ನೀವು ಹೇಳಿದಂತಹ ಎಲ್ಲ ಕೆಲಸವನ್ನು ಮಾಡಿಕೊಂಡು, ನೀವು ಹೇಳುವ ಎಲ್ಲ ಕೆಲಸವನ್ನು ಮಾಡಿಕೊಂಡು ಸದಾ ಇಲ್ಲೇ ಇರ್ತೇನೆ. ಶಿಷ್ಯನಾಗಿ ಸ್ವೀಕರಿಸಬೇಕು, ನನ್ನನ್ನು ಶಿಷ್ಯನಾಗಿ ಒಪ್ಪಿಕೊಳ್ಳಬೇಕು ಮತ್ತು ನನಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡಬೇಕು. ನನ್ನನ್ನು ಕೊರೆಯಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ. ನನ್ನನ್ನು ರಕ್ಷಿಸಬೇಕು, ನನಗೆ ವಿದ್ಯೆಯನ್ನು ಹೇಳಿಕೊಡಬೇಕು ಎಂಬುದಾಗಿ ಹೇಳ್ತಾನೆ. ದುಷ್ಟ ಶಿಷ್ಟ ಪರಿಗ್ರಹ ಶುಕ್ರನಂತಿಪ ಕೀರ್ತಿಯ ನಿಗ್ರಹ ಶ್ರೇಷ್ಠ ಕುಲಜರ ಪಂಕ್ತಿಯು ಧರ್ಮವಲ್ಲದರಷ್ಟೇ ಗತಿಯು. ಆಗ ದ್ರೋಣಾಚಾರ್ಯರು ಏನು ಉತ್ತರ ಕೊಡ್ತಾರೆ ನೋಡುವ. ಅಯ್ಯ ಕುಮಾರ, ನೀನು ಹೇಳುವುದು ಸರಿ ಏನು, ನಿನಗೆ ವಿದ್ಯೆಯನ್ನು ದಾನ ಮಾಡಬೇಕು ಅಂತ ನೀನು ಹೇಳುವುದೇನು ಸರಿ. ಆದರೆ ನಾನು ನನ್ನ ಬಗ್ಗೆ ಗಮನಿಸಬೇಡವೇ? ನಿನಗೆ ಬೇಕು ಅನ್ನುವುದೇನು ಸಹಜ, ಆದರೆ ನಾನು ದ್ರೋಣಾಚಾರ್ಯ, ನಾನು ಅನ್ನುವ ಮಾತಿನಲ್ಲಿ ಪ್ರಾರಂಭಿಸ್ತೇನೆ. ನನ್ನ ಬಗ್ಗೆ ತಿಳ್ಕೊಳ್ಬೇಡ ಅಥವಾ ನನ್ನ ಬಗ್ಗೆ ಆಲೋಚಿಸಬೇಡ. ಕಾಡಾಡಿಗಳಿಗೆ ವಿದ್ಯೆಯನ್ನು ಹೇಳಿಕೊಡಲು ಹೊರಟರೆ ನಮ್ಮ ಕೀರ್ತಿಗೆ ಕಳಂಕ ತಟ್ಟುತ್ತದೆ. ಕಾಡಾಡಿಗಳಿಗೆ, ಕಾಡಿನ ಬೇಟೆಗಾರನ ಮಗನಾದಂತಹ ನಿನಗೆ, ಅಂದರೆ ನಿಕೃಷ್ಟನಾದಂತಹ, ಇಲ್ಲಿ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ ಅಂಥದ್ದು, ಕೆಳಜಾತಿಯವನಾದಂತಹ ನಿನಗೆ ನಾನು ಹೇಳಿಕೊಟ್ಟರೆ ನಮ್ಮ ಕೀರ್ತಿಗೆ ಕಳಂಕ ತಟ್ಟುತ್ತದೆ. ನಮ್ಮ ಕೀರ್ತಿಗೆ ಏನು ಕಳಂಕ ಅಂದರೆ ನಾನು ಏನು ಮಾಡ್ತಾ ಇದ್ದೇನೆ, ಸಾಧಾರಣದವರಿಗೆ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ, ಬದಲಿಗೆ ಯಾರಿಗೆ? ರಾಜಕುಮಾರರಿಗೆ ಮಾತ್ರ. ಒಬ್ಬ ರಾಜಕುಮಾರನಿಗೆ ಮಾತ್ರ ಹೇಳಿಕೊಡುವ ಗುರುವಾಗಿದ್ದುಕೊಂಡು ನಾನು ಒಬ್ಬ ಕಾಡಿನ ಹುಡುಗನಿಗೆ ಹೇಳಿಕೊಟ್ರೆ ನಾಳೆ ಸಮಾಜ ಅಥವಾ ರಾಜಕುಮಾರರನ್ನ ತಮಾಷೆ ಮಾಡಿ ಯಾರು ಅಲ್ವಾ, ಏನು ನಮ್ಮ ಗುರುಗಳಾಗಿಟ್ಟುಕೊಂಡು ಕೇವಲ ಕಾಡಿನಲ್ಲಿರುವಂಥ ಒಬ್ಬ ಹುಡುಗನಿಗೆ ಹೇಳಿಕೊಡ್ತಾರೆ, ನಾಚಿಕೆ ಎಂಬುದಾಗಿ ನನ್ನನ್ನು ಹೀಯಾಳಿಸಿದ್ರೆ ಅದು ನನ್ನ ಕೀರ್ತಿಗೆ, ನನ್ನ ಈ ಪ್ರಖ್ಯಾತಿಗೆ ಒಂದು ಕಳಂಕ ಅಲ್ವಾ, ತೊಂದರೆ ಅಲ್ವಾ. ರಾಜಕುಮಾರರ ಗುರುವಾದ ನನ್ನನ್ನು ಎಲ್ಲರೂ ನಿಂದಿಸುವರು. ರಾಜಕುಮಾರರ ಗುರುವಾದಂತಹ ನನ್ನನ್ನು ಎಲ್ಲರೂ ಏನು ಮಾಡಿಯರು? ನಿಂದಿಸುವರು. ಆದುದರಿಂದ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹಿಂದಕ್ಕೆ ನಡೆಯುವುದೇ ಲೇಸು. ಆದ್ದರಿಂದ ಬಂದ ದಾರಿಗೆ ನೀನು ಬಂದಿದ್ದೀಯಾ, ಬಂದಂತಹ ದಾರಿಗೆ ಯಾವುದೇ ಸುಂಕ, ಆದಾಯ ಎಂಬುದಾಗಿ ಅಂದರೆ ನೀನು ಬಂದು ಏನು ಪ್ರಯೋಜನ ಇಲ್ಲದಾಗಿದೆ. ಹಾಗಾಗಿ ಬಂದ ದಾರಿಯಲ್ಲೇ ಹಿಂದಿರುಗಿ ಹೋಗುವುದು ಲೇಸು. ಲೇಸು ಅಂತ ಹೇಳಿದ್ರೆ ಒಳ್ಳೆಯದು ಅಂತ ಅರ್ಥ. ಬಂದ ದಾರಿಯಲ್ಲೇ ಹಿಂದಿರುಗಿ ಹೋಗು ಎಂಬುದಾಗಿ ಯಾರು? ದ್ರೋಣಾಚಾರ್ಯ ಹೇಳ್ತಾನೆ. ಏಕಲವ್ಯ, ಅಯ್ಯೋ ನನ್ನ ವಿಧಿಯೇ, ನನ್ನ ಬಯಕೆ ಈಡೇರದೇ ಹೋಯಿತಲ್ಲ. ಏಕಲವ್ಯನಿಗೆ ಬೇಸರ ಆಗ್ತದೆ. ಅಂದರೆ ಬಯಸಿ ಬಂದದ್ದು ಬಿಲ್ವಿದ್ಯೆಯನ್ನು, ಆ ಬಿಲ್ವಿದ್ಯೆಯನ್ನು ಯಾರಲ್ಲಿ ಬಯಸಿದ್ದಾನೆಯೋ ಆ ವ್ಯಕ್ತಿಯೇ ತಿರಸ್ಕರಿಸಿದಾಗ, ದ್ರೋಣಾಚಾರ್ಯನೇ ತಿರಸ್ಕರಿಸಿದಾಗ ಏಕಲವ್ಯನಿಗೆ ಬೇಸರ ಆಗ್ತದೆ. ಅಯ್ಯೋ ನನ್ನ ವಿಧಿಯೇ, ಅಯ್ಯೋ ನನ್ನ ಹಣೆ ಬರಹವೇ, ನನ್ನ ಬಯಕೆ ಈಡೇರದೆ ಹೋಯಿತಲ್ಲ, ನನ್ನ ಆಸೆ ಈಡೇರದೆ ಹೋಯಿತಲ್ಲ, ನಡೆಯದೇ ಹೋಯಿತಲ್ಲ. ದ್ರೋಣಾಚಾರ್ಯರ ಮೂರ್ತಿಯನ್ನು ಮನದಲ್ಲಿ ತುಂಬಿಕೊಂಡಿದ್ದೇನೆ. ಮೊದಲೇ ಹೇಳಿದಂತೆ ಒಬ್ಬ ವಿದ್ಯಾರ್ಥಿಗೆ ಬೇಕಿರುವಂಥದ್ದು ಶ್ರದ್ಧೆ, ಆಸಕ್ತಿ, ಉತ್ಸಾಹ. ಹೀಗಾಗಿ ದ್ರೋಣಾಚಾರ್ಯರು ನಿಷೇಧಿಸಿದರೂ ಕೂಡ, ದ್ರೋಣಾಚಾರ್ಯರು ವಿದ್ಯೆಯನ್ನು ಹೇಳಿಕೊಡಲಾರೆ ಎಂಬುದಾಗಿ ಹೇಳಿದರೂ ಕೂಡ
ನಮ್ಮ ಏಕಲವ್ಯ ಏನು ಮಾಡಿದ? ದ್ರೋಣಾಚಾರ್ಯರ ಮೂರ್ತಿಯನ್ನು ಮನದಲ್ಲೇ ತುಂಬಿಕೊಂಡಿದ್ದೇನೆ. ದ್ರೋಣಾಚಾರ್ಯ ಅನ್ನುವಂತಹ ವ್ಯಕ್ತಿಯ ಮುಖ ಅಥವಾ ಆ ರೂಪವನ್ನು ತನ್ನ ಮನಸ್ಸಿನಲ್ಲೇ ತುಂಬಿಕೊಂಡಿದ್ದೇನೆ. ನನಗೆ ಬಗೆದದ್ದು ಬಂದೇ ಬರುತ್ತದೆ. ನನಗೆ ಬಗೆದದ್ದು, ನನಗೆ ಏನು ಬೇಕು ಅಂತ ಅನ್ನಿಸಿದೆಯೋ, ಏನು ಆಗಬೇಕು ಅಂತ ಅನ್ನಿಸಿದೆಯೋ ಅದನ್ನು ಮಾಡಿಯೇ ತೀರುತ್ತೇನೆ ಎಂಬ ವಿಶ್ವಾಸವನ್ನು ತುಂಬಿಕೊಂಡು ಕಡೆಗೆ ಸಾಗುತ್ತೇನೆ. ಏನು ಆಗಬೇಕು ಅದನ್ನು ಪಡೆಯುತ್ತೇನೆ ಅನ್ನುವಂತಹ ದೃಢ ನಿರ್ಧಾರವನ್ನು ಪಡೆಯುತ್ತಾನೆ. ಹಾಗೆ ದೃಢ ನಿರ್ಧಾರವನ್ನು ತಕ್ಕೊಳ್ಳುವಾಗಲೂ ದ್ರೋಣಾಚಾರ್ಯರ ರೂಪವನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಕಾಡಿನ ಕಡೆಗೆ ಸಾಗ್ತಾನೆ. ನೆಕ್ಸ್ಟ್ ನೋಡುವ, ಏಕಲವ್ಯನು ಕಾಡಿಗೆ ತೆರಳುತ್ತಾನೆ. ವಾರ್ಧಕ. ನೆಕ್ಸ್ಟ್ ಪದ್ಯದ ರಾಗ. ಬಳಿಕಿದ್ದ ದ್ರೋಣಾಕೃತ ಪಕ್ಷಿ ಲಕ್ಷ್ಯ ಪರೀಕ್ಷೆಯಲ್ಲಿ ಜಲಾಹರಣ ಮೊದಲಾಗಿ ಪಾರ್ಥನು ಶಿಷ್ಯರಲ್ಲಿ ಶ್ರೇಷ್ಠನ ಅಪ್ರತಿಮನೆಂದು ಕಳುಹಿದನ್ ಎಲ್ಲರಂ ಬೇಟೆಗೆ ಅಣಿಯಾದರು. ಹೀಗೆ ನಮ್ಮ ಏಕಲವ್ಯನನ್ನು ದ್ರೋಣಾಚಾರ್ಯರು ತಿರಸ್ಕರಿಸಿದಾಗ ಮನಸ್ಸಲ್ಲಿ ಆದಂತಹ ನೋವನ್ನು ತಡೆದುಕೊಂಡು ದ್ರೋಣಾಚಾರ್ಯರ ಮೂರ್ತಿಯನ್ನೇ ಮನಸ್ಸಲ್ಲಿ ನೆನೆದುಕೊಂಡು ಏಕಲವ್ಯ ಕಾಡಿಗೆ ತೆರಳುತ್ತಾನೆ. ಇತ್ತ ಕಡೆ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದಾರೆ ಅಲ್ವಾ. ಬಳಿಕ ಈ ಕಡೆಯಲ್ಲಿ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ? ಪಕ್ಷಿ ಲಕ್ಷ್ಯ ಪರೀಕ್ಷೆ, ಪಕ್ಷಿಯ ಲಕ್ಷ್ಯ ಅಂದರೆ ಹಾರುತ್ತಿರುವಂತಹ ಪಕ್ಷಿಗೆ ಗುರಿ ಹೊಡೆಯುವಂಥದ್ದು. ಜಲಾಹರಣ, ನೀರಿನಲ್ಲಿ ಅಡಗಿ ಕುಳಿತವರನ್ನು ಕಂಡು ಹುಡುಕುವಂಥದ್ದು. ಮೊದಲಾಗಿ ಹಲವು ಪರೀಕ್ಷೆಗಳಲ್ಲಿ, ಹಲವು ವಿದ್ಯೆಗಳಲ್ಲಿ ಪಾರ್ಥನು ಶಿಷ್ಯರಲ್ಲಿ ಶ್ರೇಷ್ಠನು. 105 ವಿದ್ಯಾರ್ಥಿಗಳಲ್ಲಿ ಪಾರ್ಥ ಅಥವಾ ಅರ್ಜುನ ಪ್ರಥಮನಾಗ್ತಾನೆ ಅಥವಾ ಶ್ರೇಷ್ಠ ಶಿಷ್ಯನಾಗ್ತಾನೆ. ಅಪ್ರತಿಮ, ಅವನಿಗೆ ಈಕ್ವಲ್ ಆಗಿ ಮತ್ತೊಬ್ಬರು ಇಲ್ಲ ಎಂಬುದಾಗಿ ಕಳುಹಿದನ್ ಎಲ್ಲರನ್ನು ಬೇಟೆಗೆ ಅಂದರೆ ಇವರು ಕಲಿತಂತಹ ವಿದ್ಯೆಯನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಕಾಡಿಗೆ ಬೇಟೆಯಾಡುವುದಕ್ಕೆ ಕಳುಹಿಸಿಕೊಡ್ತಾರೆ ಎಂಬುದಾಗಿ ದ್ರೋಣಾಚಾರ್ಯ ಮಾತನ್ನು ಗಮನಿಸುವ. ಶಿಷ್ಯೋತ್ತಮರೇ, ನನಗೆ ಬಹಳ ಸಂತೋಷದ ದಿನವಿಂದು. 105 ವಿದ್ಯಾರ್ಥಿಗಳನ್ನು ಹತ್ತಿರ ಕರೆದು ಹೇಳ್ತಾರೆ ದ್ರೋಣಾಚಾರ್ಯರು. ಶಿಷ್ಯರೇ, ಮಕ್ಕಳೇ, ನನಗೆ ಬಹಳ ಖುಷಿಯ ದಿವಸ ಇಂದು. ಯಾಕಂತ ಹೇಳಿದ್ರೆ ಕೌರವ ಪಾಂಡವರಲ್ಲಿ ಯಾರು ಉತ್ತಮ ಬಿಲ್ಗಾರನೆಂದು ತಿಳಿಯುವ ಪರೀಕ್ಷೆ ಮಾಡಿದೆ. ಕೌರವರು ಮತ್ತು ಪಾಂಡವರಲ್ಲಿ 105 ವಿದ್ಯಾರ್ಥಿಗಳಲ್ಲಿ ಯಾರು ಪ್ರಥಮನೆಂಬಂತಹ ಪರೀಕ್ಷೆ, ಬಿಲ್ಗಾರಿಕೆಯಲ್ಲಿ ಯಾರು ಫಸ್ಟ್ ಎಂಬುದಾಗಿ ತಿಳಿಯುವುದಕ್ಕಾಗಿ ಪರೀಕ್ಷೆ ಮಾಡಿದೆ. ಯಾವ ರೀತಿಯಲ್ಲಿ? ಹಾರುವ ಹಕ್ಕಿಗೆ ಗುರಿ ಇಡುವಂಥದ್ದು, ಹಾರಾಡುತ್ತಿರುವಂತಹ ಪಕ್ಷಿಗೆ ಬಾಣ ಪ್ರಯೋಗಿಸುವಂಥದ್ದು, ನೀರಿನಲ್ಲಿ ಅಡಗಿ ಕುಳಿತವರನ್ನು ಗುರುತಿಸುವಂಥದ್ದು, ನೀರಿನಲ್ಲಿ ಅಡಗಿ ಕುಳಿತಂತಹವುಗಳನ್ನು ಗುರುತಿಸುವಂಥದ್ದು. ಇದರಲ್ಲೆಲ್ಲ ಪ್ರಿಯ ಶಿಷ್ಯನಾದ ಪಾರ್ಥನು ಸಫಲನಾಗಿದ್ದಾನೆ. ಪ್ರೀತಿಯ ಶಿಷ್ಯ, ಸ್ಟೂಡೆಂಟ್ ಆದಂತಹ ಪಾರ್ಥ ಅಥವಾ ಅರ್ಜುನ ಪಾಸ್ ಆಗಿದ್ದಾನಂತ, ಸಫಲನಾಗಿದ್ದಾನೆ. ಅವನು ನಿಜವಾಗಿಯೂ ಶ್ರೇಷ್ಠ ಬಿಲ್ಗಾರನು. ಅವನು ನಿಜವಾಗಿಯೂ ಎಂಥ ಗ್ರೇಟ್, ಶ್ರೇಷ್ಠವಾದಂತಹ ಬಿಲ್ಗಾರ ಎಲ್ಲವನ್ನು ಕಲಿತಿದ್ದಾನೆ. ಅದು ಸರಿ, ಈಗ ಬೇಟೆಗಾಗಿ ಕಾಡಿಗೆ ಹೋಗಬೇಕಾಗಿದೆ. ಹಾಗಾಗಿ ನೀವು ಕಲಿತಂತಹ ವಿದ್ಯೆಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಇನ್ನೊಂದು ಕಡೆಗೆ ಹೋಗಬೇಕು. ಅದು ಯಾವುದು? ಕಾಡಿಗೆ. ಎಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಂಡು ಅತ್ತ ಸರಿಯಿರಿ. ಎಲ್ಲರೂ ಕೂಡ ಏನು ಮಾಡಬೇಕು? ಬಿಲ್ಲು ಬಾಣಗಳನ್ನು ತಕ್ಕೊಂಡು ಬೇಟೆಯಾಡುವುದಕ್ಕೋಸ್ಕರವಾಗಿ ಕಾಡಿಗೆ ಹೋಗಬೇಕು. ದ್ರೋಣಾಚಾರ್ಯರ ಸಲಹೆಯಂತೆ ಪಾಂಡವರು ಕಾಡಿನಲ್ಲಿ ಬೇಟೆಗಾಗಿ ಸಾಗುತ್ತಾರೆ. ದ್ರೋಣಾಚಾರ್ಯರ ಸಜೆಷನ್ನ ಪ್ರಕಾರವಾಗಿ 105 ವಿದ್ಯಾರ್ಥಿಗಳು ಕೂಡ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗ್ತಾರೆ. ರಾಗ ಶಂಕರಾಭರಣ ಮಟ್ಟೆತ್ತಾಳ. ಮಣ್ಣಮೂರ್ತಿ ಪೂಜಿಸುತ್ತ ತಿಣ್ಣಶರದ ಸಾಧನೆಗಳ ನೆಣ್ಣುತ್ತಿರಲು ಶ್ವಾನ ಭಷಣವನ್ನು ಕೇಳುತ್ತಾ ಶ್ವಾನ ಬಗಳುತ್ತಿದ್ದ 5 ಬಾಣ ಬಾಯಿಗೆಚ್ಚೆ ಗಾಯ ಕಾಣದಂತೆ ಬಿಗಿದು ಅಂಬನೇ ಎಂಬೆನು. ಇತ್ತ ಕಡೆಗೆ ಕಾಡಿಗೆ ಬಂದಿದ್ದಾರೆ ನಮ್ಮ 105 ವಿದ್ಯಾರ್ಥಿಗಳು. ನಮ್ಮ
ಕಾಡಿನಲ್ಲೇ ಇದ್ದಂತಹ ಏಕಲವ್ಯ ಕಾಡಿನಲ್ಲಿ ಅವನದ್ದೇ ಆದಂತಹ ರೀತಿಯಲ್ಲಿ ಕಲಿಯುತ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ನೋಡುವ, ದ್ರೋಣಾಚಾರ್ಯರೇ ನನ್ನ ಗುರುಗಳೆಂದು ನಂಬಿದವನು ನಾನು. ದ್ರೋಣಾಚಾರ್ಯರನ್ನು ನೋಡಿದ ನಂತರ ಅಥವಾ ಅವರ ವಿಷಯವನ್ನು ಕೇಳಿದ ನಂತರ ಅವರೇ ನನ್ನ ಗುರುಗಳು ಎಂಬುದಾಗಿ ಭಾವಿಸಿದವನು ಅಥವಾ ನಂಬಿದವನು ನಾನು. ಆದುದರಿಂದ ಅವರ ಮಣ್ಣಿನ ಬಿಂಬವನ್ನು ರಚಿಸಿದ್ದೇನೆ. ಹಾಗಾಗಿ ಯಾವತ್ತೂ ಕಂಡಿದ್ದೇನು, ಆ ಕಂಡ ನಂತರ ಅವರ ಮೂರ್ತಿಯನ್ನು ಮನಸ್ಸಿನಲ್ಲೇ ತುಂಬಿಕೊಂಡಿದ್ದೆ. ಆ ತುಂಬಿಕೊಂಡಂತಹ ಮನಸ್ಸಿನಲ್ಲಿದ್ದಂತಹ ಅವರ ರೂಪವನ್ನು ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ಮೂಡಿಸಿ ಅಥವಾ ಮಣ್ಣಿನಲ್ಲಿ ಅವರ ಮೂರ್ತಿಯನ್ನು ಮಾಡಿದ್ದೇನೆ. ಅವರ ಅನುಗ್ರಹವನ್ನು ಬೇಡಿ ಬಿಲ್ಲುವಿದ್ಯೆಯನ್ನು ಸಾಧನೆಗೈಯುತ್ತಿದ್ದೇನೆ. ದಿನನಿತ್ಯವೂ ಅವರ ಪಾದಗಳಿಗೆ ಅಥವಾ ಆ ಮೂರ್ತಿಗೆ ವಂದಿಸಿಕೊಂಡು ಸ್ವತಃ ತಾನೇ ಬಿಲ್ಲುಗಾರಿಕೆಯನ್ನು ಕಲಿಯುತ್ತಾ ಇದ್ದೇನೆ. ಅದೋ ನಾಯಿಯೊಂದು ಬೊಗಳುತ್ತಿರುವುದು ಕೇಳಿಸುತ್ತಿದೆಯಲ್ಲ. ಹೀಗೆ ತನ್ನಷ್ಟಕ್ಕೆ ಮಣ್ಣ ಮೂರ್ತಿಯನ್ನು ನೋಡಿಕೊಂಡು ಅದನ್ನು ಪೂಜಿಸುತ್ತಾ ಏಕಾಗ್ರತೆಯಿಂದ, ಆಸಕ್ತಿಯಿಂದ, ಉತ್ಸಾಹದಿಂದ ತಾನೇ ಬಿಲ್ಲುಗಾರಿಕೆಯನ್ನು ಕಲಿಯುತ್ತಾ ಇದ್ದಂತಹ ಏಕಲವ್ಯನಿಗೆ ನಾಯಿ ಬೊಗಳುವುದು ಕೇಳ್ತದೆ. ನಾಯಿಯೊಂದು ಬೊಗಳುತ್ತಾ ಇರುವುದು, ನಾಯಿ ಶ್ವಾನ ಎಂಬುದಾಗಿ ಅರ್ಥ. ಶ್ವಾನ ಬೊಗಳುತ್ತಿರುವುದು ಕೇಳ್ತದೆ. ನನ್ನ ವಿದ್ಯಾಭ್ಯಾಸಕ್ಕೆ ಭಂಗವನ್ನು ತರುತ್ತಿದೆಯಲ್ಲ. ಕಲಿಯುವಾಗ ಏಕಾಗ್ರತೆ, ಸೈಲೆಂಟ್ ಆಗಿರಬೇಕಲ್ವ, ಏಕಾಗ್ರತೆಯಲ್ಲಿ ಕಲಿಯುತ್ತಾ ಇದ್ದಾನೆ. ಹಾಗೆ ಕಲಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗಿದೆ, ನಾಯಿಯೊಂದು ಬೊಗಳ್ತದೆ. ಹೀಗೆ ಬೊಗಳ್ತಾ ಇರುವಾಗ ನಮ್ಮ ಏಕಲವ್ಯನಿಗೆ ಅದು ಡಿಸ್ಟರ್ಬ್ ಆಗ್ತದೆ ಅಥವಾ ಶಬ್ದಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಹೀಗೆ ಏಕಲವ್ಯ ತನ್ನ ಸಾಧನೆಯ ಹಾದಿಯಲ್ಲಿರುವಾಗ ಶಬ್ದದ ದಿಂದಾಗಿ ಅಥವಾ ನಾಯಿಯ ಬೊಗಳುವಿಕೆಯ ಅವನಿಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಇವತ್ತಿಗಿಷ್ಟು ಸಾಕು. ನಾವು ಪುನಃ ಒಮ್ಮೆ ಏಕಲವ್ಯನ ಸಾಧನೆ ಅನ್ನುವ ಪಾಠದ ಪ್ರಾರಂಭದಿಂದ ನೆನಪಿಸಿಕೊಳ್ಳೋಣ. ಕಾಡಿನಲ್ಲಿದ್ದಂತಹ ಹಿರಣ್ಯಧನುವಿನ ಮಗ ಏಕಲವ್ಯ ತಾನೊಬ್ಬ ಉತ್ತಮ ಬಿಲ್ಗಾರನಾಗಬೇಕು ಎಂಬುದಾಗಿ ತಿಳಿದುಕೊಂಡು ತನ್ನ ತಂದೆಯಾದ ಹಿರಣ್ಯಧನುವಿನಲ್ಲಿ ಯಾರು ಇದ್ದಾರೆ ಬಿಲ್ವಿದ್ಯೆಯನ್ನು ಕಲಿಸಿಕೊಡುವವರು ಎಂಬುದಾಗಿ ವಿಚಾರಿಸಿದಾಗ ದ್ರೋಣಾಚಾರ್ಯರ ವಿಷಯ ಅವನಿಗೆ ತಿಳಿದು ಬರ್ತದೆ. ಹೀಗೆ ಹಸ್ತಿನಾ ನಗರಿಯ ರಾಜಪುತ್ರರಿಗೆ, ಕೌರವರು ಮತ್ತು ಪಾಂಡವರಿಗೆ ಬಿಲ್ಲುವಿದ್ಯೆಯನ್ನು ಹೇಳಿಕೊಡುತ್ತಾ ಇದ್ದಂತಹ ದ್ರೋಣಾಚಾರ್ಯರ ವಿಷಯವನ್ನು ತಿಳಿದು ದ್ರೋಣಾಚಾರ್ಯನ ಶಿಷ್ಯನಾಗಬೇಕು ಎಂಬುದಾಗಿ ಏಕಲವ್ಯ ಕಾಡಿನಲ್ಲಿ ದಾರಿಯನ್ನು ಮಾಡುತ್ತಾ, ಕಾಣದ ದಾರಿಯನ್ನು ಅರಸುತ್ತಾ ಎಲ್ಲಿಗೆ ಬರ್ತಾನೆ, ಹಸ್ತಿನಾ ನಗರಿಯ ದ್ರೋಣಾಚಾರ್ಯನ ಬಳಿಗೆ ಬರ್ತಾನೆ. ದ್ರೋಣಾಚಾರ್ಯನ ಬಳಿಗೆ ಬಂದು, ನಾನು ಕಾಡಿನ ಹಿರಣ್ಯಧನುವಿನ ಮಗ, ಹಾಗಿದ್ದು ಕೂಡ ಸಚ್ಚಾರಿತ್ರ್ಯ ಇರುವವನು ಮತ್ತು ಶಿವನ ಪರಮಭಕ್ತನಾದಂತಹ ಹಿರಣ್ಯಧನುವಿನ ಮಗ, ನನಗೆ ಬಿಲ್ವಿದ್ಯೆಯನ್ನು ಹೇಳಿಕೊಡಿ ಎಂಬುದಾಗಿ ಹೇಳಿದಾಗ ಕೇವಲ ರಾಜಕುಮಾರರಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಹೇಳಿಕೊಡುತ್ತಾ ಇದ್ದಂತಹ ದ್ರೋಣಾಚಾರ್ಯರು ರಾಜಕುಮಾರರಿಗೆ ಬಿಲ್ಲುವಿದ್ಯೆಯನ್ನು ಹೇಳಿಕೊಡುವ ನನಗೆ, ಕಾಡಾಡಿಯಾದಂತಹ ನಿನಗೆ, ಅಂದರೆ ಕೀಳು ಜಾತಿಯವನಾದಂತಹ ನಿನಗೆ ಬಿಲ್ಲುವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಏಕಲವ್ಯನನ್ನು ತಿರಸ್ಕರಿಸಿದಾಗ, ಹೋಗು ಎಂಬುದಾಗಿ ಹೇಳಿದಾಗ ದ್ರೋಣಾಚಾರ್ಯರ ಮೂರ್ತಿಯನ್ನೇ ತನ್ನ ಮನಸ್ಸಲ್ಲಿ, ರೂಪವನ್ನೇ ತನ್ನ ಮನದಲ್ಲಿ ಇಟ್ಟುಕೊಂಡು ಪುನಃ ಕಾಡಿಗೆ ಬಂದು ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಅವರ ಮೂರ್ತಿಯನ್ನು ಮಣ್ಣಿನಲ್ಲಿ ಮಾಡಿ ಕಲಿಯುವುದಕ್ಕೆ, ತಾನೇ ಸ್ವತಃ ಕಲಿಯುವುದಕ್ಕೆ ಮುಂದಾಗ್ತಾನೆ. ಹೀಗೆ ತಾನೇ ಸ್ವತಃ ಕಲಿತು ಮುಂದುವರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇತ್ತ ಕಡೆ ಅರ್ಜುನ ಮತ್ತು ಉಳಿದ ಪಾಂಡವರು, ಕೌರವರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಾ ಇದ್ದಂತಹ ದ್ರೋಣಾಚಾರ್ಯರು ಹಾರುತ್ತಿರುವ ಪಕ್ಷಿಗೆ ಬಾಣ ಪ್ರಯೋಗಿಸುವಂಥದ್ದು, ನೀರಿನಲ್ಲಿ ಅಡಗಿ ಕುಳಿತವರನ್ನು ಕಂಡುಹುಡುಕುವಂಥದ್ದು, ಹೀಗೆ ವಿವಿಧ ಪರೀಕ್ಷೆಯಲ್ಲಿ ಶಿಷ್ಯನಾದಂತಹ ಪಾರ್ಥನು ಪ್ರಥಮನಾಗ್ತಾನೆ. ಹಾಗಾಗಿ ಎಲ್ಲರನ್ನು ಸೇರಿಸಿ ಒಂದು ದಿವಸ ಎಲ್ಲಿಗೆ, ನೀವು ಕಲಿತಂತಹ ವಿದ್ಯೆಯನ್ನು ಪ್ರಯೋಗಿಸುವುದಕ್ಕೆ ಅಥವಾ ಅಭ್ಯಾಸ ಮಾಡುವುದಕ್ಕೋಸ್ಕರವಾಗಿ ಕಾಡಿಗೆ ಹೋಗಿ ಎಂಬುದಾಗಿ ಕಳುಹಿಸಿಕೊಡುವಂಥದ್ದು. ಹೀಗೆ ಬಂದಂತಹ ಕೌರವ ಪಾಂಡವರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಏಕಲವ್ಯ ತಾನೇ ಸ್ವತಃ ಕಲಿಯುತ್ತಾ ಇರುವಂಥದ್ದು, ಬಿಲ್ಗಾರಿಕೆಯನ್ನು ಕಲಿಯುತ್ತಾ ಇರುವಂಥದ್ದು ಮತ್ತೊಂದು ಕಡೆಯಲ್ಲಿ.
ಹೀಗೆ ಕಲಿತಾ ಇರುವಂತಹ ಏಕಲವ್ಯ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಶ್ವಾನ ಅಥವಾ ನಾಯಿಯೊಂದು ಬೊಗಳುವುದು ಕೇಳ್ತದೆ. ನಾಯಿ ಬೊಗಳುತ್ತಾ ಇರುವಂಥದ್ದು ಏಕಲವ್ಯನಿಗೆ ಸಮಸ್ಯೆ ಆಗ್ತದೆ. ತನ್ನ ಕೈಯಲ್ಲಿದ್ದಂತಹ ಬಾಣಗಳಿಂದ ನಾಯಿಗೆ ಬಾಣವನ್ನು ಪ್ರಯೋಗಿಸ್ತಾನೆ. 4-5 ಬಾಣಗಳನ್ನು ಪ್ರಯೋಗಿಸಿ ನಾಯಿ ಬೊಗಳದ ರೀತಿಯಲ್ಲಿ ಮಾಡ್ತಾನೆ ಅನ್ನುವುದು ಇವತ್ತು ನಾವು ಕಲಿತಂತಹ ಪಾಠ. ಬಾಕಿ ಇರುವುದನ್ನು ಮುಂದಿನ ಕ್ಲಾಸಲ್ಲಿ ನೋಡುವ.